ಎಂತ ಗಟ್ಟಿ ಗೋಡೆ ಅಂದ್ರೆ ಸುತ್ತಿಗೆ ತಗೊಂಡ್ರೆ ಹೊಡಿಯಕ್ಕಾಗಲ್ಲ ಅಂತ ಒಂದು ಗಟ್ಟಿ ಗೋಡೆ ಮೇಲೆ ಇದೊಂದು ಸುಂದರವಾದಂತ ಮರ ಬಂದಿತ್ತು. ಆಲದ ಮರ ಅಂತಾರೆ. ಈ ಆಲದ ಮರ ಏನಂದ್ರೆ ಸಣ್ಣ ಸಣ್ಣ ಗ್ಯಾಪ್ ಗಳಲ್ಲೂ ಬರುತ್ತೆ, ಒಂದು ಕಾಂಪೌಂಡ್ ವಾಲ್ ಮೇಲೆ ಬರುತ್ತೆ. ಸುಮಾರು ಕಡೆ ನೀವೆಲ್ಲ ಇದನ್ನ ನೋಡಿರ್ತೀರಾ. ಈ ಕಾಂಪೌಂಡ್ ವಾಲ್ ನ ಮುರಿಬೇಕು ಅಂತ ಹೇಳಿದಾಗ, ಕಾಂಪೌಂಡ್ ವಾಲ್ ಚೇಂಜ್ ಮಾಡ್ಬೇಕಂದ್ರೆ ಈ ಮರನ ಕಡ್ದು ಬಿಸಾಕ್ಬಿಡ್ರಿ ಅಂತ ಹೇಳಿದ್ರು. ಬಟ್ ನಾವೇನ್ ಮಾಡಿದ್ವಿ, ಮರನ 25 ವರ್ಷ ಬೆಳೆದಿರೋದನ್ನ ಕಟ್ ಮಾಡೋದು ಬೇಡ, ಇದನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋಣ ಅಂತ ಹೇಳಿ ಇಲ್ಲಿ ನಮ್ಮ ಆರ್ಮಿ ಕ್ಯಾಂಪಸ್ MG ರೋಡ್ ಅಲ್ಲಿ ಇರುವಂತಹ ಆರ್ಮಿ ಕ್ಯಾಂಪಸ್ ಒಳಗಡೆ ಇರುವಂತಹ ಮರನ ಪಕ್ಕದ ಕಾಂಪೌಂಡ್ ಇಂದ ತೆಗೆದು ನಮ್ಮ ಒಂದು ಕೆರೆ ಮಾಡಿದೀವಿ. ಇಲ್ಲೇ MG ರೋಡ್ ಅಲ್ಲಿ ಈಗಲ್ಸ್ ನೆಸ್ಟ್ ಲೇಕ್ ಅಂತ. ಈ ಕೆರೆ ಒಳಗಡೆ ಇದನ್ನ ವಾಪಸ್ ತಂದು ಹಾಕಿದೀವಿ. ಮುಂದ್ಗಡೆಯಿಂದ ನೋಡಿದಾಗ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಲ್ಲ. ಬಟ್ ಏನ್ ನೋಡಿ, ಇಲ್ಲಿ ನೋಡಿದ್ರೆ ಏನಿಲ್ಲ, ಯಾಕಂದ್ರೆ ಇದು ಕಾಂಪೌಂಡ್ ವಾಲ್ ಮೇಲೆ ಬಂದಿರುವಂತದ್ದು. ಒಂದ್ ಸೈಡ್ ದಪ್ಪ ಗುಂಡು ಚೆನ್ನಾಗಿದೆ, ಇನ್ನೊಂದ್ ಸೈಡ್ ಫ್ಲಾಟ್. ಸೊ ಈ ಮರನ ನಾವು ಏನ್ ಮಾಡಿದ್ವಿ, ಬೇರ್ ಸಮೇತ ತಗೊಂಡು ಮೇಲ್ಗಡೆ ಮಾತ್ರ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಬೇರ್ ಸಮೇತ ತಗೊಂಡ್ ಬಂದು ಇಲ್ಲಿ ಇದನ್ನ ಕಂಪ್ಲೀಟ್ ಒಂದು ದೊಡ್ಡ ಹೊಂಡ ತೆಗೆದು ಗೊಬ್ಬರ ಎಲ್ಲ ಕೊಟ್ಟು ನೀಟಾಗಿ ಒಂದು 6-7 ತಿಂಗಳಾಯ್ತು ಮಾಡಿ ಒಳ್ಳೆ ಚಿಗುರು ಬಂದಿದೆ ಇವಾಗ. ಇದರಲ್ಲಿ ಬರೀ ಒಬ್ರಿಬ್ರದಲ್ಲ, ಇಂಡಿಯನ್ ಆರ್ಮಿ ಅವ್ರದ್ದು ಕಂಪ್ಲೀಟ್ ಸಪೋರ್ಟ್ ಇತ್ತು. ಮತ್ತೆ ನನ್ನ ಇಡೀ ಟೆಕ್ನಿಕಲ್ ಟೀಮ್ ಯಾರಿದ್ದಾರೆ ಎಲ್ಲರೂ ಇದ್ರ ಕೈ ಜೋಡಿಸಿ ಇವತ್ತು ಈ 25 ವರ್ಷದ ಮರನ ನಾವು ಸಂರಕ್ಷಣೆ ಮಾಡಿದೀವಿ, ಇದಕ್ಕೆ ಮರು ಜೀವ ಕೊಟ್ಟಿದೀವಿ. ಸೊ ವಿ ಆರ್ ವೆರಿ ಹ್ಯಾಪಿ. ಇಲ್ಲಾಂದ್ರೆ ಇಷ್ಟು ದೊಡ್ಡ ಗಾತ್ರದ ಮರ ಬೆಳಿಲಿಕ್ಕೆ ಇನ್ನೊಂದು 25 ವರ್ಷ ಬೇಕಾಗಿತ್ತು. ಸೊ ವಿ ಆರ್ ವೆರಿ ಹ್ಯಾಪಿ ದಟ್ ದಿಸ್ ಇಸ್ ಹ್ಯಾಪನಿಂಗ್. ಥ್ಯಾಂಕ್ ಯು.